ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫಸ್ಟ್ ಸೆಮ್ ಬಿ ಕಾಮ್ನ ಇಂಗ್ಲೀಷ್ ಸಬ್ಜೆಕ್ಟ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಇದು ಬಂದುಬಿಟ್ಟು SCP ಸಿಲೆಬಸ್ ಆಗಿದೆ. ಸೊ ಇಂಗ್ಲೀಷ್ ಸಬ್ಜೆಕ್ಟ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಅದರಲ್ಲಿ ಫಸ್ಟ್ ಲೆಸನ್ ಯಾವುದು ಅಂದರೆ ಐ ಆಮ್ ಅ ಗೋಸ್ಟ್ ಅಂತ ಹೇಳಿ ಫಸ್ಟ್ ಲೆಸನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಇದನ್ನು ಯಾರು ಬರೆದಿರೋದು ಅಂದರೆ ಸತ್ಯಜಿತ್ ರಾಯ್ ಅನ್ನೋರು ಈ ಒಂದು ಲೆಸನ್ ಅನ್ನೋದನ್ನ ಬರೆದಿದ್ದಾರೆ. ಓಕೆನಾ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇದು ಕಂಪ್ಲೀಟ್ಲಿ ಒಂದು ತುಂಬ ಚೆನ್ನಾಗಿದೆ ಈ ಒಂದು ಸ್ಟೋರಿ. ಓಕೆನಾ. ಈ ಸ್ಟೋರಿಗೆ ಹೋಗೋಕ್ಕಿಂತ ಮುಂಚೆ ಈ ಸ್ಟೋರಿ ಕಂಪ್ಲೀಟ್ಲಿ ಯಾವ ಬೇಸಿಸ್ ಮೇಲಿದೆ ಅಂತ ಹೇಳಿ ನಾವು ಫಸ್ಟ್ ತಿಳ್ಕೊಳ್ಳೋಣ. ಓಕೆನಾ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇವಾಗ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಅವನಿಗಾಗುವಂಥ ಒಂದು ಎಕ್ಸ್ಪೀರಿಯನ್ಸು, ಅಂದರೆ ಅವ್ರು ಯಾರ್ಯಾರನ್ನೆಲ್ಲ ಮೀಟ್ ಮಾಡಿದ್ದಾರೆ ಆ್ಯಂಡ್ ಅವ್ರಿಗೆ ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ನೋದನ್ನೇ ಈ ಸ್ಟೋರಿ ಮುಖಾಂತರ ಒಂದು ದೆವ್ವ ಹೇಳ್ತಾ ಹೋಗುತ್ತೆ. ಓಕೆನಾ. ಸೊ ಇಲ್ಲಿ ಯಾರೇ ಕೇಳಿದ್ರು ಇಲ್ಲಿ ಯಾರು ನರೇಟರ್ ಅಂದರೆ ಯಾರು ಅಂದರೆ ಗೋಸ್ಟ್, ಅಂದರೆ ದೆವ್ವ ಹಿಮ್ಸೆಲ್ಫ್ ಅ ನರೇಟರ್, ಅಂದರೆ ಗೋಸ್ಟ್ ಹಿಮ್ಸೆಲ್ಫ್ ಅ ನರೇಟರ್ ಅಂತಲೇ ಇಲ್ಲಿ ಹೇಳಬೇಕು. ಓಕೆನಾ. ಸೊ ಇದು ಕಂಪ್ಲೀಟ್ ಸ್ಟೋರಿ ಯಾವ ಬೇಸಿಸ್ ಮೇಲೆ ಅಂತ ಹೇಳಿದೆ. ಬಟ್ ಇವಾಗಿಂದ ನಾವು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಏನು ಸ್ಟೋರಿ ಇದೆ ಅಂದರೆ, ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು ಗೋಸ್ಟ್ ಅನ್ನೋದಿರುತ್ತೆ. ಓಕೆನಾ. ಈ ಗೋಸ್ಟ್ ಅನ್ನೋದು ಸತ್ತು 3 ವರ್ಷ ಆಗಿರುತ್ತೆ. ಅಂದರೆ ಈ ದೆವ್ವ ಅನ್ನೋದು ಸತ್ತುಬಿಟ್ಟು 3 ವರ್ಷ ಆಗಿರುತ್ತೆ. ಓಕೆನಾ. ಇವ್ರು ಹೇಗೆ ಸತ್ತರು ಅಂದರೆ ಒಂದು ಫೈರ್ ಆಕ್ಸಿಡೆಂಟಿಂದ ಇವರು ಸಾವನ್ನಪ್ತಾರೆ. ಯಾವ ರೀತಿ ಇವರು ಎಲ್ಲಿ ವಾಸವಾಗಿದ್ದರು ಅಂದರೆ ಒಂದು ಲಿಲ್ಲಿ ವಿಲ್ಲಾ ಅನ್ನೋ ಒಂದು ಮನೆ. ಇದು ಎಲ್ಲಿ ಲೊಕೇಟ್ ಆಗಿದೆ ಅಂದರೆ ಡಿಯೋಗರ್ ಅನ್ನೋ ಒಂದು ಏರಿಯಾದಲ್ಲಿ ಲೊಕೇಟ್ ಆಗಿರುತ್ತೆ. ಓಕೆನಾ. ಸೊ ಇಲ್ಲೇನಾಗುತ್ತೆ ಅಂದರೆ ಈ ಒಂದು ಫೈರ್ ಆಕ್ಸಿಡೆಂಟಿಂದ ಸತ್ರು ಅಂತ ಹೇಳಿದೆ. ಬಟ್ ಫೈರ್ ಆಕ್ಸಿಡೆಂಟ್ ಯಾವ ಬೇಸಿಸ್ ಮೇಲೆ ಆಯಿತು ಅಂದರೆ ಹೆಂಗಾಯಿತು ಅಂತ ಎಲ್ಲರಿಗೂ ಯೂಶ್ವಲಿ ಕ್ವಶನ್ ಬಂದೇ ಬರುತ್ತಲ್ವ. ಹೇಗೆ ಫೈರ್ ಆಕ್ಸಿಡೆಂಟ್ ಆಯಿತು ಅಂದರೆ ಈ ಒಂದು ವ್ಯಕ್ತಿ ಏನಿರ್ತಾರೆ ಅಂದರೆ ಇವಾಗ ಆಲ್ರೆಡಿ ಸತ್ತೋಗಿರೋ ದೆವ್ವ ಏನಿರುತ್ತೆ ಅವ್ರು ಏನು ಮಾಡ್ತಾರೆ ಅಂದರೆ 3 ವರ್ಷದ ಹಿಂದೆ ಒಂದಿನ ಟೀ ಮಾಡೋಣ ಅಂತ ಹೇಳಿ ಅಡುಗೆ ಮನೆಗೆ ಹೋಗ್ತಾರೆ. ಅಲ್ಲೇ ಸ್ಟವ್ ಅನ್ನೋದು ಬ್ಲಾಸ್ಟ್ ಆಗಿ ಅವರು ಅಲ್ಲೇ ಸಾವನ್ನಪ್ತಾರೆ. ಅವರು ಯಾವಾಗ ಸಾವನ್ನಪ್ತಾರೋ ಅಂದರೆ ಯಾವತ್ತಿಂದ ಅವ್ರು ಸಾಯ್ತಾರೋ ಅವಾಗಿಂದ ಅವರು ಲಿಲ್ಲಿ ವಿಲ್ಲಾ ಅನ್ನೋ ಒಂದು ಮನೇಲೇ ವಾಸವಾಗಿರ್ತಾರೆ. ಆಯಿತಾ. ಅವರು ದೆವ್ವ ಆಗಿ ಅಲ್ಲೇ ವಾಸವಾಗಿರ್ತಾರೆ. ಈ ಒಂದು ದೆವ್ವ ಇವಾಗ ಫೈರ್ ಆಕ್ಸಿಡೆಂಟಿಂದ ಒಬ್ಬ ವ್ಯಕ್ತಿ ಸತ್ತಿದ್ದಾನೆ ಅಂದಿದ ತಕ್ಷಣ ನಿಮಗೆ ಗೊತ್ತಿರುತ್ತೆ ಹೇಗೆ ಅವರ ಒಂದು ಬಾಡಿ ಆಗಿರ್ಬೋದು, ಮುಖ ಆಗಿರ್ಬೋದು ಎಲ್ಲ ಹೇಗೆ ಬರ್ನ್ ಆಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಓಕೆನಾ. ಫುಲ್ಲು ಸುಟ್ಟೋಗಿ ಅವ್ರನ್ನ ಪಾಪ ನೋಡೋಕ್ಕೆ ಆಗಲ್ಲ, ಹಂಗಾಗೋಗಿರುತ್ತೆ ಚರ್ಮ ಎಲ್ಲ. ಈ ದೆವ್ವಗೂ ಗೊತ್ತಿರುತ್ತೆ ನಾನು ಹೀಗಿರ್ಬೋದು ಹಾಗಿರ್ಬೋದು ಅಂತ ಅಸ್ಯೂಮ್ ಮಾಡೋಕ್ಕೆ ಬರುತ್ತೆ. ಬಟ್ ಏನು ಅಂದರೆ ಇವ್ರಿಗೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ, ಹೇಗಿದ್ದೀನಿ ನಾನು, ಹೇಗೆ ಕಾಣಿಸ್ತಿರ್ಬೋದು ನಾನು ಅಂತ ಹೇಳಿ ತುಂಬ ಕ್ಯೂರಿಯಾಸಿಟಿಯಿಂದ ಈ ದೆವ್ವ ಏನು ಮಾಡುತ್ತೆ ಅಂದರೆ ಅದ್ರ ಮುಖಾನ ಅದು ನೋಡ್ಕೊಳಕ್ಕೆ ಹೋಗುತ್ತೆ. ಎಕ್ಸಾಂಪಲ್ ಮಿರರ್ ಮುಂದೆ ನಿಂತ್ಕೊಂಡು ನೋಡೋದಾಗಿರ್ಬೋದು, ಅಥವಾ ಒಂದು ಕಡೆ ನೀರಿದ್ರೆ ಆ ನೀರು ಹತ್ರ ಹೋಗಿ ನೋಡೋದಾಗಿರ್ಬೋದು, ಅದನ್ನೆಲ್ಲ ಮಾಡ್ತಿರುತ್ತೆ. ಬಟ್ ಆ ದೆವ್ವ ಹೇಗೆ ಅಂದರೆ ಇವಾಗ ಯಾವುದೇ ದೆವ್ವ ಕೂಡ ನಮ್ಮ ಕಣ್ಣಿಗೆ ಕಾಣಿಸಲ್ವಲ್ಲ. ಸೊ ಅದೇ ರೀತಿ ಇದು ಇನ್ವಿಸಿಬಲ್, ಇದು ಗೊತ್ತೇ ಆಗ್ತಿರಲ್ಲ ಪಾಪ ಈ ದೆವ್ವಕ್ಕೆ. ಎಲ್ಲೂ ಕೂಡ ಆ ದೆವ್ವದ ಪ್ರತಿಬಿಂಬ ಕಾಣಿಸ್ದೇ ಇರೋ ರೀಸನ್ಗೆ ಅದು ಸುಮ್ಮನೆ ಹೊಂಟೋಗ್ತಿರುತ್ತೆ. ಬಟ್ ಆ ದೆವ್ವಗೆ ಮಾತ್ರ ಗೊತ್ತಿರುತ್ತೆ ಏನು ಅಂದರೆ ನಾನು ತುಂಬ ಭಯಂಕರವಾಗಿ ನಾನು ಕಾಣಿಸ್ತಿದ್ದೀನಿ ಅಂತ ಹೇಳಿ ಗೊತ್ತಿರುತ್ತೆ. ಆದರೆ ಅದು ಬಿಂಬನ ಅದನ್ನೇ ನೋಡ್ಕೊಳಕ್ಕಾಗಲ್ಲ, ಅದೊಂದು ಬೇಜಾರಿರುತ್ತೆ. ಓಕೆನಾ ದೆವ್ವಕ್ಕೆ. ಸೊ ಆ ದೆವ್ವ ಬಂದುಬಿಟ್ಟು ಅದೇ ಮನೇಲೇ ವಾಸವಾಗಿರುತ್ತೆ. ಓಕೆನಾ. ಸೊ ಅಲ್ಲೇನಾಗುತ್ತೆ ಅಂದರೆ ಒಂದು ದಿನ ಏನಾಗುತ್ತೆ ಅಂದರೆ 2 ವರ್ಷದ ಹಿಂದೆ, ಆಯಿತಾ, ಈ ದೆವ್ವ ಸತ್ತು ಆಲ್ರೆಡಿ 3 ವರ್ಷ ಆಗಿದೆ. ಆ ದೆವ್ವ ಸತ್ತು 1 ವರ್ಷ ಆದಮೇಲೆ ಅಂದರೆ ಇವಾಗ ಕಂಪೇರ್ ಮಾಡಿದ್ರೆ 2 ವರ್ಷದ ಹಿಂದೆ ಏನಾಗುತ್ತೆ ಅಂದರೆ ಆ ಒಂದು ಲಿಲ್ಲಿ ವಿಲ್ಲಾ ಅನ್ನೋ ಒಂದು ಹೋಮಲ್ಲಿ ಅಂದರೆ ಹೌಸಲ್ಲಿ ಒಂದು ಫ್ಯಾಮಿಲಿ ಬರ್ತಾರೆ. ನಾವು ಸ್ವಲ್ಪ ದಿವಸ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಒಂದು ಫ್ಯಾಮಿಲಿ ಬರುತ್ತೆ. ಓಕೆನಾ. ಆ ಫ್ಯಾಮಿಲಿ ಬಂದುಬಿಟ್ಟು ಆ ಒಂದು ಮನೇಲಿ ಇರ್ತಾರೆ. ಬಟ್ ಈ ದೆವ್ವಕ್ಕೆ ಗೊತ್ತಿರುತ್ತಲ್ವಾ, ನಾರ್ಮಲಾಗಿ ಇವಾಗ ಮನುಷ್ಯರು ಬಂದಿದ ತಕ್ಷಣ ಅವ್ರಿಗೆ ಹೆಂಗೆ ಅಂದರೆ ಪಾಪ ಇವ್ರಿಗೆ ಅನ್ಇಂಟೆನ್ಷನಲಿ ಇವ್ರು ಸತ್ತೋಗಿರ್ತಾರೆ. ಆದರೆ ಇವ್ರಿಗೆ ಅವ್ರ ಹತ್ರ ಹೋಗಿ ಮಾತಾಡೋದಾಗಿರ್ಬೋದು, ಆ ಫ್ಯಾಮಿಲಿ ಜೊತೆ ಬೆರೆಯೋದಾಗಿರ್ಬೋದು ತುಂಬ ಇಷ್ಟ ಇರುತ್ತೆ ಈ ದೆವ್ವಕ್ಕೆ. ಆಯಿತಾ. ಈ ದೆವ್ವ ಇಂಟೆನ್ಷನಲಿ ಅಲ್ಲ, ಅನ್ಇಂಟೆನ್ಷನಲಿ ಅಂದರೆ ಬೇಕು ಅಂತ ಹೋಗಿ ಎದುರಿಸೋದಲ್ಲ, ಗೊತ್ತಿಲ್ಲದೆ ಹೋಗಿ ಅಂದರೆ ಏನು ಇಂಟೆನ್ಷನ್ನೇ ಇಲ್ಲದೆ ಹೋಗಿಬಿಟ್ಟು ಆ ಒಂದು ಮನೇಲಿ ಯಾರು ಹೆಡ್ ಇರ್ತಾರೋ ಅಂದರೆ ಹೆಡ್ ಆಫ್ ದಿ ಫ್ಯಾಮಿಲಿ ಯಾರು ಇರ್ತಾರೋ ಅವ್ರಿಗೋಗಿ ಭಯ ಪಡಿಸ್ಬಿಡುತ್ತೆ. ಆಯಿತಾ. ಆವಾಗ
ಆ ಆ ಒಂದು ಫ್ಯಾಮಿಲಿ ಮೆಂಬರ್ಸ್‌ಗೆಲ್ಲ ತುಂಬ ಭಯ ಆಗೋಗುತ್ತೆ. ಆ್ಯಂಡ್ ಯಾರು ಹೆಡ್ ಆಫ್ ದಿ ಫ್ಯಾಮಿಲಿ ಇರ್ತಾರೋ ಅವ್ರಿಗಂತೂ ತುಂಬ ಭಯ ಆಗೋಗುತ್ತೆ. ಸೊ ಅವ್ರೇನು ಮಾಡ್ತಾರೆ ಅಂದರೆ ಅಲ್ಲಿಂದ ಎಲ್ಲರೂ ಮನೆ ಬಿಟ್ಟು ಹೊಂಟೋಗ್ತಾರೆ. ಯಾಕೆ ಅಂದರೆ ಈ ದೆವ್ವ ಇದೆ ಅಂತ ಹೇಳಿ ಅವ್ರಿಗೆ ಆಲ್ರೆಡಿ ಪ್ರೆಸೆನ್ಸ್ ಗೊತ್ತಾಗೋಗಿದೆಯಲ್ವಾ. ಸೊ ಆ ಪ್ರೆಸೆನ್ಸ್ ಗೊತ್ತಾದ್ಮೇಲೆ ಇವಾಗ ನಾವೇ ಆಗಿರಲಿ ಎಲ್ಲೋ ಒಂದು ಕಡೆ ದೆವ್ವ ಇದೆ ಅಂದ ತಕ್ಷಣ ಅಲ್ಲಿ ಹೋಗ್ತೀವ? ಇಲ್ಲ ಅಲ್ವಾ. ಸೊ ಇವ್ರಿಗೂ ಅದೇ ಒಂದು ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟು ಇವ್ರೇನು ಮಾಡ್ತಾರೆ ಅಂದರೆ ಅಲ್ಲಿಂದ ಸೀದಾ ಹೊಂಟೋಗ್ತಾರೆ. ಆ ಒಂದು ಟೈಮಿಂದ ಈ ಒಂದು ಮನೆ ಏನು ಲಿಲ್ಲಿ ವಿಲ್ಲಾ ಅನ್ನೋ ಒಂದು ಮನೆ ಏನಿದೆ ಅದನ್ನು ಹಾಂಟೆಡ್ ಹೌಸ್ ಅಂತ ಹೇಳಿ ಆ, ಒಂದು ಹೆಸರು ಬಂದ್ಬಿಡುತ್ತೆ. ಅಂದರೆ ಇದು ಭಯಂಕರ ಮನೆ ಅಥವಾ ಇದು ದೆವ್ವದ ಮನೆ ಅಂತ ಹೇಳಿ ಒಂದು ಹೆಸರು ಬಂದ್ಬಿಡುತ್ತೆ. ಆಗಿಂದ ಆ ಒಂದು ಮನೆ ಹತ್ರ ಯಾರೂ ಕೂಡ ಹೋಗುವಂಥ ಒಂದು ಧೈರ್ಯ ಮಾಡೋದೇ ಇಲ್ಲ. ಆಯಿತಾ. ಇವಾಗ ನಾವೇ ಅಂದ್ಕೊಳ್ಳಿ ಎಲ್ಲೋ ಒಂದು ಕಡೆ ದೆವ್ವ ಇದೆ ಅಂದರೆ ನಾವು ಹೋಗ್ತೀವಾ? ಇಲ್ಲ ಅಲ್ವಾ. ಅದೇ ರೀತಿ ಹಾಂಟೆಡ್ ಹೌಸ್ ಅಂತ ಹೇಳಿ ಅದು ತುಂಬ ತುಂಬ ಕಡೆ ಸ್ಪ್ರೆಡ್ ಆಗೋಗುತ್ತೆ. ಆಗಿಂದ ಆ ಒಂದು ಮನೆಗೆ ಯಾರೂ ಕೂಡ ಬರ್ತಿರಲ್ಲ. ಆ ಗ್ಯಾಪಲ್ಲಿ ಏನಾಗುತ್ತೆ ಅಂದರೆ ಪಾಪ ದೆವ್ವಗೆ ತುಂಬ ಲೋನ್ಲಿನೆಸ್ ಅನ್ನೋದು ಫೀಲ್ ಆಗ್ತಾ ಹೋಗುತ್ತೆ. ಸೊ ಇವಾಗ ಯಾರೂ ಇಲ್ಲ ಮಾತಾಡೋದಕ್ಕೆ ಅಂತ ಹೇಳಿ ಅದಕ್ಕೆ ಸ್ವಲ್ಪ ತುಂಬ ಬೇಜಾರಾಗ್ತಾ ಹೋಗುತ್ತೆ. ಓಕೆನಾ. ಸೊ ಇವಾಗ ಒಂದು ಏರಿಯಾದಲ್ಲಿ ಒಂದೇ ದೆವ್ವ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ವಲ್ಲ. ಅದೇ ರೀತಿ ಇಲ್ಲಿ ಬರೀ ನರೇಟರ್ ದೆವ್ವ ಮಾತ್ರ ಅಲ್ಲ, ಇಲ್ಲಿ ಬೇರೆ ರೀತಿಯ ದೆವ್ವ ಅನ್ನೋದಿರುತ್ತೆ. ಓಕೆನಾ. ಇಲ್ಲಿ ಇನ್ನೊಂದು ದೆವ್ವ ಬರುತ್ತೆ. ಇನ್ನೊಂದು ದೆವ್ವದ ಹೆಸರು ಏನು ಅಂದರೆ ನಾಸ್ಕಾಡ ಅಂತ ಹೇಳಿ ಒಂದು ದೆವ್ವ ಇರುತ್ತೆ. ಓಕೆನಾ. ಈ ದೆವ್ವ ಏನಕ್ಕೆ ಫೇಮಸ್ಸು ಅಂದರೆ ಇದು ಯಾವಾಗಾರು ನೋಡಿದ್ರು ಯಾರಾದರೂ ಒಬ್ಬ ವ್ಯಕ್ತಿಗೆ ಟ್ರಬಲ್ ಮಾಡೋದಕ್ಕೆ ಅಂದರೆ ಹಿಂಸೆ ಕೊಡೋಕ್ಕೆ ಹೋಗ್ತಿರುತ್ತೆ ಈ ದೆವ್ವ. ಈ ಒಂದು ನಮ್ಮ ಒಂದು ಗೋಸ್ಟ್ ಅಂದರೆ ಫಸ್ಟ್ ನಾವು ಏನು ನರೇಟರ್ ದೆವ್ವ ಹೇಳಿದ್ನೋ ಅದು ಯಾರಿಗೂ ಕೂಡ ಕೆಟ್ಟದನ್ನಾಗಿರ್ಬೋದು ಏನು ಹಿಂಸೆ ಮಾಡ್ತಿರಲ್ಲ. ಬಟ್ ಈ ಒಂದು ದೆವ್ವ ಅಂದರೆ ನಾಸ್ಕಡ ಅನ್ನೋ ಒಂದು ದೆವ್ವ ಏನು ಮಾಡುತ್ತೆ ಅಂದರೆ ಇದು ತುಂಬ ಜನಕ್ಕೆ ಹಿಂಸೆ ಅನ್ನೋದು ಕೊಡ್ತಿರುತ್ತೆ. ಯಾವ ರೀತಿ ಹಿಂಸೆ ಕೊಡ್ತಿತ್ತು ಅಂದರೆ ಎಕ್ಸಾಂಪಲ್ ಮುಖಾಂತರ ಇಲ್ಲಿ ಹೇಳ್ತಾ ಹೋಗಿದೆ. ಏನಿದೆ ಎಕ್ಸಾಂಪಲ್ ಅಂದರೆ, ಸೊ ಇಲ್ಲಿ ಒಂದು ದಿನ ಏನಾಗುತ್ತೆ ಅಂದರೆ ಪೋಸ್ಟ್ ಮಾಸ್ಟರ್ ಅನ್ನೋರು ಇರ್ತಾರಲ್ವ. ಸೊ ಆ ಒಂದು ಡಿಯೋಗರ್ ಅನ್ನೋ ಒಂದು ಲೊಕ್ಯಾಲಿಟಿಯಲ್ಲಿ ಒಬ್ಬ ಪೋಸ್ಟ್ ಮಾಸ್ಟರ್ ಇರ್ತಾರೆ. ಸೊ ಅವ್ರ ಹೆಸರು ಏನು ಅಂದರೆ ಲಕ್ಷ್ಮಣ್ ತ್ರಿಪಾಠಿ ಅಂತ ಹೇಳಿ ಆ ಪೋಸ್ಟ್ ಮಾಸ್ಟರ್ ಅನ್ನೋರು ಇರ್ತಾರೆ. ಓಕೆನಾ. ಇನ್ನೊಬ್ಬ ವ್ಯಕ್ತಿ ಯಾರು ಅಂದರೆ ಇವರು ಪೋಸ್ಟ್ ಮಾಸ್ಟರ್ ಅಲ್ಲ, ಇವರು SBIಯಲ್ಲಿ ವರ್ಕ್ ಮಾಡ್ತಿರೋವಂಥ ಒಂದು ಎಂಪ್ಲಾಯಿ ಆಗಿರ್ತಾರೆ. ಸೊ ಇವ್ರ ಹೆಸರು ಏನು ಅಂದರೆ ಕಾಂತಿಬಾಯಿ ದುಬೆ ಅಂತ ಹೇಳಿ ಇವರ ಒಂದು ಹೆಸರು ಇರುತ್ತೆ. ಈ ಒಂದು ಲಕ್ಷ್ಮಣ್ ತ್ರಿಪಾಠಿಗೂ ಆ್ಯಂಡ್ ಕಾಂತಿಬಾಯಿ ದುಬೆಗೂ ಇಬ್ಬರಿಗೂ ಆಗ್ತಿರಲ್ಲ. ಓಕೆನಾ. ಅವರಿಬ್ರಿಗೂ ಸ್ವಲ್ಪ ವೈಮನ್ಸ್ ಅನ್ನೋದಿರುತ್ತೆ, ಇಬ್ರಿಗೂ ಕೂಡ ಆಗ್ತಿರಲ್ಲ. ಸೊ ಇದು ಪ್ರತಿ ಊರವ್ರು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಓಕೆನಾ. ಇವರಿಬ್ರಿಗೂ ಆಗಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಒಂದಿನ ಏನಾಗುತ್ತೆ ಅಂದರೆ ಈ ಒಂದು ಪೋಸ್ಟ್ ಮಾಸ್ಟರ್ ಯಾರಿರ್ತಾರೋ ಅಂದರೆ ಪೋಸ್ಟ್ ಮ್ಯಾನ್ ಯಾರಿರ್ತಾರೋ ಲಕ್ಷ್ಮಣ್ ತ್ರಿಪಾಠಿ ಅನ್ನೋರು, ಸೊ ಇವರು ಸಾವನ್ನಪ್ತಾರೆ. ಓಕೆನಾ. ಇವರು ಸತ್ತೋಗ್ತಾರೆ. ಹೇಗೆ ಸಾಯ್ತಾರೆ ಅಂದರೆ ಈ ಒಂದು ನಾಸ್ಕಾಡ ಅನ್ನೋ ಒಂದು ದೆವ್ವ ಇರುತ್ತೆ ಅಂದಿದೆ ಗೊತ್ತಾ. ಈ ಒಂದು ದೆವ್ವ ಏನು ಮಾಡುತ್ತೆ ಅಂದರೆ ಇದಕ್ಕೆ ಎಂಜಾಯ್ ಮಾಡೋದು ತುಂಬ ಇಷ್ಟ ಇರುತ್ತೆ. ಇವಾಗ ಯಾರಿಗಾರು ಹಿಂಸೆ ಕೊಡೋದಾಗಿರ್ಬೋದು, ಯಾರನ್ನಾರು ಸಾಯಿಸೋದಾಗಿರ್ಬೋದು, ಅದ್ರ ಮುಖಾಂತರ ಈ ಒಂದು ದೆವ್ವಕ್ಕೆ ಒಂದು ತುಂಬ ಇಷ್ಟ ಆಗ್ತಿರುತ್ತೆ. ಅಂದರೆ ಹ್ಯಾಪಿನೆಸ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಯಾರಿಗಾರು ಹಿಂಸೆ ಕೊಡೋದ್ರಿಂದ. ಸೊ ಈ ಒಂದು ದೆವ್ವ ಏನು ಮಾಡುತ್ತೆ ಅಂದರೆ ಈ ಪೋಸ್ಟ್ ಮ್ಯಾನ್ ಅನ್ನೋದನ್ನ ಸಾಯಿಸ್ಬಿಡುತ್ತೆ. ಹೇಗೆ ಸಾಯಿಸುತ್ತೆ ಅಂದರೆ ಆ ಪೋಸ್ಟ್ ಮ್ಯಾನ್ನ ಕತ್ತಿರುತ್ತಲ್ವ, ಆ ಕತ್ತನ್ನೇ 2 ಭಾಗ ಮಾಡಿಬಿಡುತ್ತೆ. ಓಕೆನಾ. ಕತ್ತನ್ನ ಕುಯ್ದು ಬಿಡುತ್ತೆ. ಸೊ ಅವಾಗೇನಾಗುತ್ತೆ ಅಂದರೆ ಪೋಸ್ಟ್ ಮ್ಯಾನ್ ಅನ್ನೋನು ಅಲ್ಲೇ ಸತ್ತೋಗ್ತಾನೆ. ಇವಾಗ ಏನು ಅನಿಸುತ್ತೆ ಇಡೀ ಊರಿಗೆ, ಇವಾಗ ಕಾಂತಿಬಾಯಿ ದುಬೆ ಅನ್ನೋರ್ಗೂ ಮತ್ತು ಲಕ್ಷ್ಮಣ್ ಅವ್ರಿಗೂ ಇಬ್ರಿಗೂ ಆಗ್ತಿರಲ್ಲ. ಮೇ ಬಿ ಒಂದು ಕಾಂತಿಬಾಯಿ ದುಬೆನೇ ಲಕ್ಷ್ಮಣ್ನ ಸಾಯಿಸಿರ್ತಾರೆ ಅಂತ ಹೇಳಿ ಇಡೀ ಊರಿಗೆ ಗೊತ್ತಾಗಿ ಎಲ್ಲರೂ ಕೂಡ ಈ ಕಾಂತಿಬಾಯಿ ದುಬೆಗೇನೆ ಬೈತಾ ಹೋಗ್ತಾರೆ. ಯಾಕೆ ಅಂದರೆ ಇವನ್ನ ಸಾಯಿಸ್ಬಿಟ್ಟಿದ್ಯಾ ನೀನು ಅಂತ ಹೇಳಿ. ಬಟ್ ಇಲ್ಲಿ ರಿಯಲ್ ಕಿಲ್ಲರ್ ಯಾರು? ಆ ಒಂದು ದೆವ್ವ ಅಲ್ವಾ. ನಾಸ್ಕಳ ಅನ್ನೋ ಒಂದು ದೆವ್ವ ಸಾಯಿಸಿರೋದು. ಬಟ್ ಈ ಹೆಸರು ಬಂದಿರೋದು ಯಾರು ಸಾಯಿಸಿದ್ದಾರೆ ಅಂತ ಬರ್ತಿದೆ ಅಂದರೆ ಇವರಿಬ್ರಿಗೂ ಆಗ್ತಿರ್ಲಿಲ್ಲ ಅಂದ್ಬಿಟ್ಟು ಕಾಂತಿಬಾಯಿ ದುಬೆ ಅನ್ನೋರೇ ಸಾಯಿಸ್ಬಿಟ್ಟಿದ್ದಾರೆ ಅಂತ ಹೇಳಿ ಒಂದು ಎಲ್ಲ ಇಡೀ ಊರೇ ಹತ್ರ ಮಾತಾಡ್ತಾ ಹೋಗ್ತಾರೆ. ಓಕೆನಾ. ಸೊ ಈ ಒಂದು ದೆವ್ವ ಮಾಡುವಂಥ ಒಂದು ಕೆಲಸ ಅಂದರೆ ಇಂದು ನಾಸ್ಕಾಡ ಅನ್ನೋ ಒಂದು ದೆವ್ವ ಮಾಡುವಂಥ ಒಂದು ಕೆಲಸನ ನಮ್ಮ ನರೇಟರ್ ದೆವ್ವ ಏನಿದೆಯೋ ಅದಕ್ಕೆ ಇಷ್ಟ ಆಗ್ತಿರಲ್ಲ. ಆ ದೆವ್ವಕ್ಕೆ ಹೇಗೆ ಇಷ್ಟ ಇರುತ್ತೆ ಅಂದರೆ ನರೇಟರ್ ದೆವ್ವಕ್ಕೆ ಹೇಗೆ ಇಷ್ಟ ಇರುತ್ತೆ ಅಂದರೆ ಇಲ್ಲಿ ದೆವ್ವಗಳೇ ಸಪ್ರೇಟ್ ಆಗಿರಬೇಕು ಆ್ಯಂಡ್ ಮನುಷ್ಯರೇ ಸಪ್ರೇಟ್ ಆಗಿರಬೇಕು. ಓಕೆನಾ. ಅಂದರೆ ದೆವ್ವಗಳಿಗೆ ಯಾವುದೇ ಕಾರಣಕ್ಕೂ ಮನುಷ್ಯರನ್ನ ಹಾನಿ ಮಾಡಬಾರ್ದು. ಅವ್ರ ಸತ್ರ ಅವ್ರ ಖುಷಿಯಿಂದ ಅವ್ರಿರಬೇಕು ದೆವ್ವಗಳು. ಆ್ಯಂಡ್ ಮನುಷ್ಯನಿಗೆ ಕಾಟ ಕೊಡಬಾರ್ದು. ಆಯಿತಾ.
ಕೊಡದೇ ಇರಬಾರ್ದು ಅನ್ನೋದು ಮಾತ್ರ ಈ ಒಂದು ನರೇಟರ್ ದೇವಕ್ಕೆ ಇಷ್ಟ ಇರುತ್ತೆ. ಈ ಒಂದು ಬಟ್ ನಾಸ್ಕಳ ದೇವ ಹೆಂಗೆ ಹಿಂಸೆ ಕೊಡೋದ್ರಲ್ಲೇ ಅದು ಖುಷಿ. ಬಟ್ ಇದೆಲ್ಲ ಈ ಒಂದು ನರೇಟರ್ ದೇವಕ್ಕೆ ಆಗ್ತಿರಲ್ಲ. ಓಕೆನಾ, ಅವ್ರಿಗೆ ಹೆಂಗೆ ಇಷ್ಟ ಇರುತ್ತೆ ಅಂದರೆ ಯಾರಿಗೂ ಹಿಂಸೆ ಕೊಡ್ದಂಗೆ ಮನುಷ್ಯರ ಸಪ್ರೇಟು ದೇವಗಳ ಸಪ್ರೇಟು ಆ ರೀತಿ ಇರೋದು ಮಾತ್ರ ಈ ಒಂದು ನಮ್ಮ ಒಂದು ನರೇಟರ್ ದೇವಕ್ಕೆ ಇಷ್ಟ ಇರುತ್ತೆ. ಸೊ ಇವಾಗ ನಾವು ಮತ್ತೆ ನರೇಟರ್ ದೇವಕ್ಕೆ ಬರೋದಾದರೆ, ಸೊ ಇವಾಗ ನರೇಟರ್ ದೇವ ಅಂತ ಹೇಳ್ತಿದ್ನಲ್ಲ ಗೋಸ್ಟು. ಸೊ ಆ ಒಂದು ಗೋಸ್ಟು ಅಂದರೆ ಅದು ಎಲ್ಲಿ ಲಿಲ್ಲಿ ವಿಲಾದಲ್ಲಿ ಎಲ್ಲಿತ್ತೋ ಅಲ್ಲೊಂದು ರೂಮ್ ಇತ್ತಾಯ್ತಾ. ಆ ಮನೆಯಲ್ಲಿ ಒಂದು ರೂಮ್ ಇತ್ತು. ಆ ರೂಮಲ್ಲಿ ಆ ಒಂದು ದೆವ್ವ ಅನ್ನೋದು ವಾಸವಾಗಿರುತ್ತೆ ಆಯಿತಾ. ಈ ದೆವ್ವ ಏನು ಮಾಡ್ತಿರುತ್ತೆ ಅಂದರೆ ನಾರ್ಮಲಾಗಿ ಆ ಒಂದು ರೂಮಲ್ಲಿ ಆರಾಮ್ಸೆ ಇರುತ್ತೆ. ಬಟ್ ಅದಕ್ಕೆ ಹೆಂಗೆ ಅಂದರೆ ಯಾರು ಕೂಡ ಮನೆಗೆ ಬರ್ತಿರಲ್ವಲ್ಲ, ಅದು ಒಂಚೂರು ಬೇಜಾರಿರುತ್ತೆ. ಓಕೆನಾ, ಬಟ್ ಹಾಗೆ ಒಂದು ಸ್ವಲ್ಪ ದಿವಸ ಆದಮೇಲೆ ಏನಾಗುತ್ತೆ ಅಂದರೆ ಚೌಧರಿ ಅನ್ನೋರು ಪಕ್ಕದ ಮನೆಯವ್ರು ಇರ್ತಾರೆ. ಸೊ ಆ ಮನೆಯಿಂದ ಮಕ್ಳೇನು ಮಾಡ್ತಿರ್ತಾರೆ ಅಂದರೆ ಈ ಒಂದು ಲಿಲ್ಲಿ ವಿಲ್ಲಾ ಅನ್ನೋ ಒಂದು ಹೌಸ್ ಅಂದರೆ ಎಲ್ಲಿ ಗೋಸ್ಟ್ ಅನ್ನೋದು ವಾಸವಾಗಿರುತ್ತೋ ಆ ಮನೆಗೆ ಕಣ್ಣಾ ಮುಚ್ಚಾಲೆ ಆಡಬೇಕು ಅಂತ ಹೇಳಿ ಆ ಮಕ್ಕಳೆಲ್ಲ ಬರ್ತಿರುತ್ತೆ. ಈ ಒಂದು ದೆವ್ವಕ್ಕೆ ಅವ್ರಿಗೆ ಯಾರಿಗೂ ಕೂಡ ಭಯ ಪಡಿಸ್ಬಾರ್ದು ಅಂತ ಹೇಳಿ ಒಂದು ಮೈಂಡ್ ಸೆಟ್ಟಲ್ಲಿ ಇರುತ್ತೆ. ಏನಕ್ಕೆ ಅಂದರೆ ಆಲ್ರೆಡಿ ಯಾರೋ ಒಬ್ರಿಗೆ ಅನ್ಇಂಟೆನ್ಷನಲಿ ಎದುರಿಸ್ಬಿಟ್ಟು ಆ ಮನೆಯೇ ಹಾಂಟೆಡ್ ಹೌಸ್ ಅಂತ ಹೇಳಿ ಬರೆದ್ಬಿಟ್ಟಿದಾರಲ್ಲ. ಸೊ ಅದಕ್ಕೇನೆ ಯಾರಿಗೂ ಹಿಂಸೆ ಕೊಡಬಾರ್ದು ಅಂತ ಹೇಳಿ ಆ ದೆವ್ವ ಸುಮ್ಮನೆ ಆಗಿಬಿಡುತ್ತೆ. ಓಕೆನಾ, ಅಲ್ಲಿಗಂಟ ಆ ದೆವ್ವಕ್ಕೆ ಹೇಗಾಗ್ತಿರುತ್ತೆ ಅಂದರೆ ಲಾನ್ಲಿನೆಸ್ ಅನ್ನೋದು ಫೀಲ್ ಆಗ್ತಾನೇ ಇರುತ್ತೆ. ಯಾಕೆಂದರೆ ಯಾರು ಕೂಡ ಬರಲ್ಲ ಅನ್ನೋ ರೀಸನಿಂದ. ಬಟ್ ಒಂದಿನ ಏನಾಗುತ್ತೆ ಅಂದರೆ ಆ ಒಂದು ಲಿಲ್ಲಿ ವಿಲ್ಲಾ ಅನ್ನೋ ಒಂದು ಹೌಸ್ ಹತ್ರ ಅಂದರೆ ಆ ಮನೆ ಹತ್ರ ಒಂದು ಸೈಕಲ್ ರಿಕ್ಷಾ ಅದು ಸೌಂಡ್ ಆಗುತ್ತೆ. ಓಕೆನಾ, ಇದನ್ನು ಕೇಳಿದ ತಕ್ಷಣ ಈ ಒಂದು ನರೇಟರ್ ದೆವ್ವಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗೋಗುತ್ತೆ. ಯಾಕೆ ಅಂದರೆ ಯಾರೋ ಒಬ್ಬರು ಬರ್ತಿದ್ದಾರೆ ಇವಾಗಾದರೂ ಅಂತ ಹೇಳಿ ತುಂಬ ಖುಷಿ ಆಗೋಗುತ್ತೆ ಆ ದೆವ್ವಕ್ಕೆ. ಸೊ ಆ ದೆವ್ವ ಏನು ಮಾಡುತ್ತೆ ಅಂದರೆ ಸೀದಾ ಕಿಟಕಿ ಹತ್ರ ಹೋಗಿ ಬಗ್ ನೋಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಆವಾಗ ಏನಾಗುತ್ತೆ ಅಂದರೆ ಆ ಒಂದು ಮನೆಗೆ ಇಬ್ಬರು ವ್ಯಕ್ತಿಗಳು ಸ್ಟೇ ಮಾಡೋಣ ಅಂತ ಹೇಳಿ ಬಂದಿರ್ತಾರೆ. ಓಕೆನಾ, ಟೆನೆಂಟ್ ಬೇಸಿಸ್ ಮೇಲೆ ಬಂದಿರ್ತಾರೆ. ಇಬ್ಬರು ವ್ಯಕ್ತಿಗಳು ಯಾರ್ಯಾರು ಅಂದರೆ ಒಬ್ಬರ ಹೆಸರು ಏನು ಅಂದರೆ ಅವ್ರ ಹೆಸರು ನಾರಾಯಣ್ ಶರ್ಮಾ ಅಂತ ಹೇಳಿ, ಇನ್ನೊಬ್ಬರು ಅವ್ರ ಸರ್ವೆಂಟ್. ಓಕೆನಾ, ಇಬ್ಬರು ವ್ಯಕ್ತಿಗಳು ಆ ಒಂದು ಮನೆಯಲ್ಲಿ ಸ್ಟೇ ಆಗೋಣ ಅಂತ ಹೇಳಿ ಬಂದಿರುತ್ತೆ. ಸೊ ಈ ಒಂದು ದೆವ್ವಕ್ಕೆ ಏನಾಗುತ್ತೆ ಅಂದರೆ ತುಂಬ ಹೇಳ್ಕೊಳಕ್ಕೆ ಆಗದಿರೋಷ್ಟು ಖುಷಿ ಆಗ್ತಿರುತ್ತೆ. ಏನಕ್ಕೆ ಅಂದರೆ ಇಷ್ಟು ದಿವಸ ಆ ದೆವ್ವ ಒಂಟಿ ಫೀಲ್ ಆಗಿ ಇವಾಗ ಯಾರೋ ಬರ್ತಿದ್ದಾರೆ ಅಂತ ಹೇಳಿ ತುಂಬ ಖುಷಿ ಆಗೋಗುತ್ತೆ ಆ ದೆವ್ವಕ್ಕೆ. ಸೊ ಒಂದು ಸ್ವಲ್ಪ ಹೊತ್ತಾದಮೇಲೆ ಇವಾಗ ಸರ್ವೆಂಟ್ ಬಂದಿರ್ತಾರಲ್ಲ ಅವ್ರೇನು ಮಾಡ್ತಾರೆ ಅಂದರೆ ನಾರಾಯಣ ಶರ್ಮಾಗೆ ಟೀ ಮತ್ತು ಬಿಸ್ಕೆಟ್ಸ್ ಎಲ್ಲ ತಂದು ಕೊಡ್ತಾರೆ. ನಾರಾಯಣ್ ಶರ್ಮಾ ಏನು ಮಾಡ್ತಾರೆ ಅಂದರೆ ಒಂದು ರೂಮ್ನ ಚೂಸ್ ಮಾಡ್ತಾರೆ ಅವ್ರು ಇರೋಕ್ಕೆ. ಯಾವ ರೀತಿಯ ಒಂದು ರೂಮ್ ಅಂದರೆ ಒಂದು ರೂಮಲ್ಲಿ ಗಾರ್ಡನ್ ಎಲ್ಲ ಕಾಣಿಸ್ಬೇಕಲ್ವ. ಸೊ ಅದಕ್ಕೆ ಅಂಥ ಒಂದು ರೂಮ್ನ ಚೂಸ್ ಮಾಡಿ ಅಲ್ಲಿ ಕಿಟಕಿ ಪಕ್ಕ ಅವರ ಒಂದು ಟೇಬಲ್ಸ್ ಆಗಿರ್ಬೋದು, ಪೆನ್ಸು, ಪೇಪರ್ಸ್ ಅದ್ರ ಮೇಲೆ ಇಟ್ಕೊಂಡು ಅವ್ರಿಗೆ ಹೆಂಗಿರಬೇಕು ಅಂದರೆ ಇವಾಗ ಅವರು ಯಾವ ರೀತಿ ಫೀಲ್ ಆಗ್ತಿತ್ತು ದೆವ್ವಕ್ಕೆ ಅಂದರೆ ಅವರೊಬ್ಬ ರೈಟರ್ ಏನೋ ಅನ್ನೋ ಒಂದು ಬೇಸಿಸ್ ಮೇಲೆ ಫೀಲ್ ಆಗ್ತಿತ್ತು. ಯಾಕೆ ಅಂದರೆ ಪೇಪರು, ಪೆನ್ನು ಆ್ಯಂಡ್ ಅವರು ಲೊಕೇಶನ್ ಯಾವ ರೀತಿ ಚೂಸ್ ಮಾಡಿದ್ರು ಅಂದರೆ ಹೇಳಿದ್ನಲ್ಲ ಕಿಟಕಿ ಪಕ್ಕನೇ ಚೂಸ್ ಮಾಡಿದರು. ಆ್ಯಂಡ್ ಅವ್ರಿಗೆ ಅಲ್ಲಿಂದ ಗಾರ್ಡನ್ ವಿಸಿಬಲ್ ಆಗ್ತಿತ್ತು. ಆ ರೀತಿ ಲೊಕೇಶನ್ನ ಚೂಸ್ ಮಾಡಿದರು. ಸೊ ಈ ಒಂದು ದೆವ್ವಕ್ಕೆ ಏನು ಅನಿಸ್ತಿತ್ತು ಅಂದರೆ ಅವರು ರೈಟರ್ ಇರ್ಬೋದು ಅಂತ ಹೇಳಿ ಫೀಲ್ ಆಗ್ತಿತ್ತು. ಓಕೆನಾ, ಈ ಒಂದು ರೈಟರ್ ಬಂದು ಅಂದರೆ ಈ ಒಂದು ನಾರಾಯಣ್ ಶರ್ಮಾ ಅವರು ಬಂದು 1 ಅವರ್ ಆದಮೇಲೆ ಅಕ್ಕಪಕ್ಕ ಇರ್ತಾರಲ್ಲ ಜನಗಳೆಲ್ಲ ಅಂದರೆ ಲೋಕಲ್ ರೆಸಿಡೆಂಟ್ಸ್ ಎಲ್ಲ ಯಾರ್ಯಾರು ಇರ್ತಾರೋ ಅವರೆಲ್ಲ ಬರ್ತಾರೆ ಈ ಒಂದು ಮನೆಗೆ. ಏನಕ್ಕೆ ಅಂದರೆ ಎಷ್ಟೋ ದಿವಸಗಳಾದಮೇಲೆ ಯಾರೋ ಒಬ್ಬ ವ್ಯಕ್ತಿ ಬಂದಿದ್ದಾರಲ್ಲ ಈ ಮನೆಗೆ ಅಂತ ಹೇಳಿ ಅವ್ರಿಗೆಲ್ಲ ಒಂಥರ ಖುಷಿ ಆಗುತ್ತೆ. ಸೊ ಅದಕ್ಕೆ ಅವ್ರೇನು ಮಾಡ್ತಾರೆ ಅಂದರೆ ಅಕ್ಕಪಕ್ಕದ ಜನ ಎಲ್ಲ ಬಂದು ಇವ್ರನ್ನ ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಸೊ ಇವರು ಮಾತಾಡಿದ್ಮೇಲೆ ಈ ಒಂದು ನಾರಾಯಣ್ ಶರ್ಮಾ ಅವರು ಹೇಳ್ತಾರೆ ಏನು ಅಂದರೆ ಇವಾಗ ತಾನೇ ನಾವು ಬಂದಿದ್ದೀವಿ, ಸೊ ಇನ್ನೊಂದು ದಿವಸ ಗ್ಯಾದರ್ ಮಾಡೋಣ ನಾವು ಅಂತ ಹೇಳಿ ಹೇಳ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದರೆ ಅಲ್ಲೇ ಲೋಕಲ್ ಅಂದರೆ ಅಲ್ಲಿರೋ ರೆಸಿಡೆಂಟ್ಸ್ ಎಲ್ಲ ಬಂದಿರ್ತಾರಲ್ಲ. ಸೊ ಅದರಲ್ಲಿ ಒಬ್ಬರು ಏನು ಮಾಡ್ತಾರೆ ಅಂದರೆ ಅವ್ರ ಹೆಸರೇನು ಅಂದರೆ ನಿತಿಯಾಯಿ ಘೋಷ್ ಅಂತ ಹೇಳಿ. ಸೊ ಅವ್ರೇನು ಹೇಳ್ತಾರೆ ಅಂದರೆ ನೀವು ಯಾಕೆ ಈ ಒಂದು ಮನೆಗೆ ಬಂದ್ರಿ ಆ ಒಂದು ನಾರಾಯಣ್ ಶರ್ಮಾಗೆ ಇವ್ರು ಹೇಳ್ತಾ ಹೋಗ್ತಾರೆ. ಆಯಿತಾ, ಅಕ್ಕದ ಮನೆಯವರೆಲ್ಲ ಬಂದಿರ್ತಾರಲ್ಲ ಅವರು ನಾರಾಯಣ್ ಶರ್ಮಾಗೆ ಹೇಳ್ತಾರೆ ಏನು ಅಂದರೆ ಇಲ್ಲಿ ಯಾಕೆ ನೀವು ಬಂದ್ರಿ, ಬಿಕಾಸ್ ಇದು ಹಾಂಟೆಡ್ ಹೌಸ್ ಅಂತಲೇ ಫೇಮಸ್ ಆಗಿದೆ, ನೀವು ಇಲ್ಲಿ ಯಾಕೆ ಬಂದ್ರಿ ಅಂತ ಹೇಳಿ ಅವರು ಹೇಳ್ತಾರೆ. ಹಾಗೆ ಇನ್ನೊಬ್ಬ ವ್ಯಕ್ತಿ ಅವ್ರು ಬಂದುಬಿಟ್ಟು ತಾಲೂಕ್ದಾರ್ ಅಂತ ಹೇಳಿ. ಸೊ ಅವರು ಹೇಳ್ತಾರೆ ಇದು ದೆವ್ವದ ಮನೆ, ನಿಮಗಿದು ಸ್ಟೋರಿ ಗೊತ್ತಿಲ್ವಾ ಅಂತ ಹೇಳಿ ಸ್ಟೋರಿನ ನರೇಟ್ ಮಾಡ್ತಾರೆ. ಏನು ಅಂದರೆ ಅವ್ರಿಗೆ ಆಲ್ರೆಡಿ ಒಂದು ಫ್ಯಾಮಿಲಿ ಬಂದು ಈ ಒಂದು ಮನೆಯಲ್ಲಿ ವಾಸವಾಗಿತ್ತು ಅಂತ ಹೇಳಿದೆ ಗೊತ್ತಾ. ಆ ಒಂದು ಫ್ಯಾಮಿಲಿ ಬಗ್ಗೆ ಹೇಳ್ತಾರೆ. ಏನು ಅಂದರೆ ಇವರು ಡಾಕ್ಟರು ಇಲ್ಲಿಗೆ ಬಂದಿದ್ರು, ಕೋಲ್ಕತ್ತಾದಿಂದ ಡಾಕ್ಟರ್ ಬಂದಿದ್ರು, ಅವ್ರಿಗೂ ಕೂಡ ತುಂಬ ಭಯ ಪಡಿಸ್ತು ಈ ಒಂದು ದೆವ್ವ, ನೀವು ಇಲ್ಲಿಂದ ಹೋಗಿ
ಯಾಕೆಂದರೆ ನಿಮ್ಮ ಲೈಫು ನೀವು ಸೇಫಾಗಿ ಇಕ್ಕೋಬೇಕು ಅಂದರೆ ಇಲ್ಲಿಂದ ನೀವು ಹೋಗಬೇಕು ಅಂತ ಎಲ್ಲ ಹೇಳ್ತಾ ಹೋಗ್ತಾರೆ. ಬಟ್ ಈ ಒಂದು ನಾರಾಯಣ್ ಶರ್ಮಾ ಏನು ಮಾಡ್ತಾರೆ ಅಂದರೆ, ಇಲ್ಲ ಪರವಾಗಿಲ್ಲ, ನನಗೆ ಗೊತ್ತು ಯಾವ ರೀತಿ ನನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿ ನನಗೆ ಗೊತ್ತು. ಆ್ಯಂಡ್ ಇವಾಗ ನಾನು ಒಂದು ಓಪನ್ ಚಾಲೆಂಜ್ ಆಗ್ತಿರೋದೇನು ಅಂದರೆ, ನನಗೆ ಈ ಒಂದು ದೆವ್ವನ ಮೀಟ್ ಮಾಡೋಕ್ಕೆ ನಂಗೆ ತುಂಬ ಇಷ್ಟ. ಓಕೆನಾ, ಈ ಒಂದು ದೆವ್ವನ ನಂಗೆ ಮೀಟ್ ಮಾಡೋಕ್ಕೆ ತುಂಬ ಇಷ್ಟ. ಆ್ಯಂಡ್ ಅದ್ರ ಲೈಫ್ ಎಕ್ಸ್ಪೀರಿಯನ್ಸ್ನೆಲ್ಲ ತಿಳ್ಕೋಬೇಕು ಅನ್ನೋದೇ ನಂಗೆ ತುಂಬ ಇಷ್ಟ. ಸೊ ನಾನು ಅದರಿಂದ ನನ್ನ ಸ್ಪಿರಿಚುಯಾಲಿಟಿ ಬಗ್ಗೆ ಎಲ್ಲ ತುಂಬ ಓದಿದ್ದೀನಿ. ಸೊ ಅದ್ರ ಬಗ್ಗೆ ನಂಗೆ ತಿಳ್ಕೊಳ್ಳೋಕೆ ಇಷ್ಟ. ಆ್ಯಂಡ್ ಅದ್ರ ಬಗ್ಗೆ ನನಗೆ ಬರಿಬೇಕು. ಸೊ ಏನು ಇಶ್ಯೂ ಇಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ಅವನು ನಾರಾಯಣ್ ಶರ್ಮಾ ಅನ್ನೋರು. ಸೊ ಇದಾದಮೇಲೆ ಏನಾಗುತ್ತೆ ಅಂದರೆ, ಅಲ್ಲಿರುವಂಥ ಅಕ್ಕಪಕ್ಕವರೆಲ್ಲ ಏನು ಮಾಡ್ತಾರೆ ಅಂದರೆ, ಸರಿ ಆಯಿತು ಅಂತ ಹೇಳಿ ಹೋಗ್ತಾರೆ. ಇವ್ರು ಹೋದ್ಮೇಲೆ ಅಲ್ಲಿದ್ದಂಥ ಒಂದು ನರೇಟರ್ ಗೋಸ್ಟ್ ಏನು ಮಾಡುತ್ತೆ ಅಂದರೆ, ಅವರಿದ್ದಂಥ ಒಂದು ಹಳೆ ಮನೆಗೆ ಹೋಗ್ತಾರೆ. ಓಕೆನಾ, ಇದನ್ನು ಯಾರು ಓನ್ ಮಾಡಿರ್ತಾರೆ ಅಂದರೆ, ಯಾರ ಹೆಸರಲ್ಲಿರುತ್ತೆ ಅಂದರೆ, ಮಾಲೀಕ್ ಅನ್ನೋರು ಈ ಒಂದು ಮನೆ ಓನರ್ ಆಗಿರ್ತಾರೆ. ಸೊ ಅವ್ರು ಯಾಕೆ ಅಲ್ಲಿಗೆ ಹೋಗಿದ್ದು ಅಂದರೆ, ನರೇಟರ್ ದೆವ್ವ ಯಾಕೆ ಅಲ್ಲಿಗೆ ಹೋಗ್ತು ಅಂದರೆ, ನಾಸ್ಕಡ ಅನ್ನೋ ಇನ್ನೊಂದು ದೆವ್ವ ಇತ್ತಲ್ವ, ಅದನ್ನು ಮೀಟ್ ಮಾಡೋಣ ಅಂತ ಹೇಳಿ ಈ ಒಂದು ನರೇಟರ್ ದೆವ್ವ ಹೋಗುತ್ತೆ. ಓಕೆನಾ, ಹೋಗಿದ ತಕ್ಷಣ ನರೇಟರ್ ದೆವ್ವ ಹೇಳ್ತಾ ಹೋಗುತ್ತೆ ಇಲ್ಲಿ ಏನೇನೆಲ್ಲ ಇನ್ಸಿಡೆಂಟ್ ಆಯಿತೋ ಆ ಒಂದು ನಾಸ್ಕಡ ಅನ್ನೋ ಒಂದು ದೆವ್ವಕ್ಕೆ ಹೇಳ್ತಾ ಹೋಗುತ್ತೆ. ಏನು ಅಂದರೆ, ಇವಾಗ ನಾರಾಯಣ್ ಶರ್ಮಾ ಅನ್ನೋರು ಬಂದರು, ಅವರು ಓಪನ್ ಚಾಲೆಂಜ್ ಹಾಕಿದ್ದಾರೆ, ದೆವ್ವಗಳು ನನಗೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಓಪನ್ ಚಾಲೆಂಜ್ ಹಾಕಿದ್ದಾರೆ ಅಂತ ಎಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡಿಕೊಡುತ್ತೆ. ಓಕೆನಾ, ಹಾಗೆ ಈ ಒಂದು ದೆವ್ವಗಳು ಅವರ ಒಂದು ಹಿಂದಿಂದೆಲ್ಲ ರೀಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ಅಂದರೆ ಇವಾಗ ಈ ಒಂದು ದೆವ್ವ ಇದೆ ನೋಡಿ, ನರೇಟರ್ ದೆವ್ವ ಏನಿದೆಯೋ ಅದು ಹಿಂದಿಂದೆಲ್ಲ ರೀಕಾಲ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಏನು ಅಂದರೆ, ಅವ್ರು ಸತ್ತಾಗ ಅವ್ರಿಗೆ 32 ವರ್ಷ ಆಗಿರುತ್ತೆ. ಸೊ ಅವರು ತುಂಬ ಎಕ್ಸಸೈಸ್ ಮಾಡ್ತಿದ್ರು, ಪುಷಪ್ಸ್ ಮಾಡ್ತಿದ್ರು. ಬಟ್ ಈಗ ಅವ್ರಿಗೆ ಅಂಥ ಒಂದು ಸ್ಟ್ರೆಂತ್ ಇರಲ್ಲ, ಆಯಿತಾ. ಯಾಕೆಂದರೆ ಇವರು ಆಲ್ರೆಡಿ ಸತ್ತೋಗಿದ್ದಾರೆ, ದೆವ್ವ ಆಗಿದ್ದಾರೆ. ಸೊ ಅದಕ್ಕೆ ಅವ್ರಿಗೆ ಅಷ್ಟು ಸ್ಟ್ರೆಂತ್ ಇರಲ್ಲ. ಒಂದು ನಾರಾಯಣ ಸ್ವಾಮಿನ ನಾನು ಸಾಯಿಸೋಕ್ಕಾಗಲ್ಲ ಅಥವಾ ಅವ್ರನ್ನ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಅಂದ್ಕೊಳ್ತಿರ್ತಾರೆ. ಹಾಗೆ ನಾಸ್ಕಾಡ ಅನ್ನೋ ಒಂದು ದೆವ್ವದ ಬಗ್ಗೆ ರೀಕಾಲ್ ಮಾಡ್ಕೋಬೇಕಾದ್ರೆ ಅವ್ರು ಹೇಗಿದ್ರು ಅಂದರೆ, ಇವರು ಒಂದು ತುಂಬ ದೊಡ್ಡ ಬಾಡಿ ಬಿಲ್ಡರ್ ಆಗಿರ್ತಾರೆ ನಾಸ್ಕಾಡ ಅನ್ನೋ ಒಂದು ದೆವ್ವ. ಓಕೆನಾ, ಸೊ ಅವರು ಹೇಗಿರ್ತಾರೆ ಅಂದರೆ, ತುಂಬ ಬಾಡಿ ಎಲ್ಲ ಫಿಟ್ ಆಗಿರುತ್ತೆ. ಬಟ್ ಇವರು ಹೇಗೆ ಸಾವನ್ನಪ್ತಾರೆ ಅಂದರೆ, ಪಾಯ್ಸನ್ ಕುಡಿಯೋ ಮುಖಾಂತರ ಈ ಒಂದು ನಾಸ್ಕಣ ಅನ್ನೋ ಒಂದು ದೆವ್ವ ಸಾವನ್ನಪ್ಪುತ್ತೆ. ಬಟ್ ಇವರು ಪಾಯ್ಸನ್ ತಗೊಂಡಿರೋ ರೀಸನಿಂದ ಏನಾಗುತ್ತೆ ಅಂದರೆ, ಅವರ ಒಂದು ಅಪೀರಿಯನ್ಸ್ ಅಂದರೆ ಅವರ ಬಾಡಿ ಆಗಿರ್ಬೋದು, ಅದು ಬಾಡಿ ಅಪೀರಿಯನ್ಸ್ ಏನಿದೆಯೋ ಅದು ಸೇಮೇ ಇರುತ್ತೆ ಹೊರತು ಚೇಂಜಸ್ ಆಗಿರಲ್ಲ. ಬಟ್ ನರೇಟರ್ಗೆ ಏನು ಬೇಜಾರಿರುತ್ತೆ ಅಂದರೆ, ಇವರು ಪಾಯ್ಸನ್ ತಗೊಂಡಿರೋ ರೀಸನಿಂದ ಇವ್ರ ಬಾಡಿಯಲ್ಲಿ ಏನೂ ವ್ಯತ್ಯಾಸ ಆಗಿರಲ್ಲ. ಬಟ್ ನರೇಟರ್ ದೆವ್ವ ಹೇಗೆ ಅಂದರೆ, ಅದು ಬ್ಲಾಸ್ಟಿಂದ ಅಂದರೆ ಫೈರ್ ಆಕ್ಸಿಡೆಂಟಿಂದ ಅಲ್ವಾ ಸತ್ತಿರೋದು. ಸೊ ಅದಕ್ಕೆ ಅದ್ರ ಮುಖ ಆಗಿರ್ಬೋದು, ಬಾಡಿ ಪೊಸಿಷನ್ ಎಲ್ಲ ಕೂಡ ಚೇಂಜ್ ಆಗೋಗಿರುತ್ತೆ, ಅದೊಂದು ಭಯ ಇರುತ್ತೆ. ಸೊ ಅದಕ್ಕೆ ಇವಾಗ ಯಾರೇ ಒಬ್ಬರು ನರೇಟರ್ ದೆವ್ವ ನೋಡಿದ್ರೂ ಕೂಡ ತುಂಬ ಭಯಂಕರವಾಗಿರುತ್ತಲ್ವ. ಸೊ ಹಂಗೆ ಅನಿಸ್ತಿರುತ್ತೆ. ಸೊ ಆವಾಗ ನಾಸ್ಕಳ ದೆವ್ವ ಏನು ಮಾಡುತ್ತೆ ಅಂದರೆ, ಅದು ಕೂಡ ಒಂದು ಓಪನ್ ಚಾಲೆಂಜ್ ಹಾಕುತ್ತೆ. ಏನು ಅಂದರೆ, ಈ ಒಂದು 12 ಗಂಟೆ ಅಂದರೆ ನೈಟ್ 12 ಗಂಟೆ 12 PM ಅಷ್ಟರಲ್ಲಿ ನಾನೇನು ಮಾಡ್ತೀನಿ ಅಂದರೆ, ಈ ಒಂದು ನಾರಾಯಣ್ ಶರ್ಮಾ ಅನ್ನೋದನ್ನ ಸಾಯಿಸ್ತೀನಿ ಅಂತ ಹೇಳುತ್ತೆ ಈ ಒಂದು ನರೇಟರ್ ದೆವ್ವಕ್ಕೆ. ಓಕೆನಾ, ನಾಸ್ಕಳ ಅನ್ನೋ ದೆವ್ವ ನರೇಟರ್ ದೆವ್ವಗೆ ಹೇಳ್ತಾ ಹೋಗುತ್ತೆ. ಸೊ ಅಷ್ಟರಲ್ಲಿ ಈ ಒಂದು ನರೇಟರ್ ದೆವ್ವ ಏನಿದೆ ಅದು ಒಂದು ನಾರಾಯಣ್ ಶರ್ಮಾನ ಒಂದು ಪ್ರತಿಯೊಂದು ಆ್ಯಕ್ಟಿವಿಟೀಸ್ನೂ ಕೂಡ ಅಬ್ಸರ್ವ್ ಮಾಡಿರುತ್ತೆ. ಯಾವ ರೀತಿ ಅಂದರೆ, ಅವರು ಮಾರ್ನಿಂಗ್ ಬಿಫೋರ್ ಸನ್ಸೆಟ್ ಏನು ಮಾಡ್ತಿದ್ರು ಅಂದರೆ, ವಾಕಿಗೆ ಹೋಗ್ತಿದ್ರು ನಾರ್ತ್ ಟುವರ್ಡ್ಸು. ಆ್ಯಂಡ್ ಅವ್ರೇನು ಮಾಡ್ತಿದ್ರು ಅಂದರೆ, ಸ್ಟಾರ್ ಅಪಿಯರ್ ಆಗೋಕ್ಕಿಂತ ಮುಂಚೆನೇ ವಾಪಸ್ ಮನೆಗೆ ಬಂದುಬಿಡ್ತಿದ್ರು. ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಿರುತ್ತೆ. ಓಕೆನಾ, ಸೊ ಇವಾಗ ಏನಾಗಿರುತ್ತೆ ಅಂದರೆ, ಈ ಒಂದು ನಾಸ್ಕಣ ಅನ್ನೋ ದೆವ್ವ ಈ ಒಂದು ನಾರಾಯಣ್ ಶರ್ಮಾನ ಸಾಯಿಸಬೇಕು ಅಂತ ಹೇಳಿ ಡಿಸೈಡ್ ಆಗಿಬಿಟ್ಟಿರುತ್ತೆ. ಸೊ 12 ಗಂಟೆಗೆ ನಾನು ಬಂದು ಸಾಯಿಸ್ತೀನಿ ಅಂತ ಹೇಳಿರುತ್ತೆ ಈ ಒಂದು ನರೇಟರ್ ದೆವ್ವಕ್ಕೆ. ಸೊ ಆವಾಗ ಈ ಒಂದು ನಾರಾಯಣ್ ಶರ್ಮಾ ಏನು ಮಾಡಿರ್ತಾರೆ ಅಂದರೆ, ಅವ್ರಿಗೆ ಗೊತ್ತಿರುತ್ತಲ್ವಾ ದೆವ್ವದಿಂದ ಹೇಗೆ ನಾನು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿ ಅವ್ರಿಗೆ ಗೊತ್ತಿರುತ್ತೆ. ಸೊ ಅವ್ರೇನು ಮಾಡ್ತಾರೆ ಅಂದರೆ, ಸ್ವಲ್ಪ ರಿಚುವಲ್ಸ್ ಎಲ್ಲ ಕಂಡಕ್ಟ್ ಮಾಡಿಬಿಟ್ಟು ಅದರಿಂದ ಒಂದು ತುಂಬ ಪವರ್ಫುಲ್ ಆಗಿರುವಂಥ ಒಂದು ಭಸ್ಮ ಆಗಿರ್ಬೋದು ಅಥವಾ ಒಂದು ಪೌಡರ್ ಫಾರ್ಮಲ್ಲಿ ಒಂದನ್ನು ತಯಾರು ಮಾಡಿರ್ತಾರೆ, ಆಯಿತಾ. ಈ ಒಂದು ಪೌಡರ್ ಹೇಗಿರುತ್ತೆ ಅಂದರೆ, ಆ ಪೌಡರ್ನ ಸ್ವಲ್ಪ ಹಾಕಿದ ತಕ್ಷಣ ಇಡೀ ಮನೆ ಪೂರ್ತಿ ಆ ಪೌಡರ್ ಸ್ಮೆಲ್ ಬಂದು
ಯಾವುದೇ ಒಂದು ದೆವ್ವ ಆಗಿರ್ಬೋದು, ಅದು ಒಳಗಡೆ ಎಂಟರ್ ಆಗಿದ ತಕ್ಷಣ ಅದಕ್ಕೆ ಅಲ್ಲೇ ನಿದ್ದೆ ಬಂದುಬಿಡಬೇಕು. ಆ ಥರ ಒಂದು ಪೌಡರನ್ನು ಪ್ರಿಪೇರ್ ಮಾಡಿರ್ತಾರೆ, ಓಕೆನಾ. ಸೊ 12 ಗಂಟೆ ಆಗುತ್ತೆ, ಆ ಪೌಡರ್ ಹಾಕಿರ್ತಾರೆ. ಅವಾಗೇನಾಗುತ್ತೆ ಅಂದರೆ ನಾಸ್ಕಡ ಅನ್ನೋ ಒಂದು ದೆವ್ವ ಬರುತ್ತೆ. ಬಂದಿದ ತಕ್ಷಣ ಈ ಪೌಡರ್ ಸ್ಮೆಲ್ಗೇ ಆ ಒಂದು ದೆವ್ವಕ್ಕೆ ತುಂಬ ನಿದ್ದೆ ಸ್ಟಾರ್ಟ್ ಆಗೋಗುತ್ತೆ. ಹಾಗೆ ಅನ್ಯೂಶುವಲಿ ಈ ಒಂದು ನರೇಟರ್ ದೆವ್ವ ಏನಿದೆ ಆ ದೆವ್ವಕ್ಕೂ ಕೂಡ ನಿದ್ದೆ ಬಂದುಬಿಡುತ್ತೆ, ಓಕೆನಾ. ಸೊ ಅಷ್ಟು ಪವರ್ಫುಲ್ ಇರುತ್ತೆ. ಯೂಶ್ವಲಿ ದೆವ್ವಗಳು ಯಾವುದೇ ದೆವ್ವ ಆಗಿರ್ಬೋದು ನೈಟ್ ಹೊತ್ತು ನಿದ್ದೆ ಮಾಡಲ್ಲ. ಬಟ್ ಈ ಒಂದು ಸ್ಮೆಲ್ ಹೇಗಿತ್ತು ಅಂದರೆ ಆ ಒಂದು ದೆವ್ವಗಳನ್ನ ಆಗಲೇ ಮಲಗಿಸ್ಬಿಡ್ಬೋದು ಅಂತ ಒಂದು ಸ್ಮೆಲ್ ಇರುತ್ತೆ. ಸೊ ಅದಕ್ಕೆ ಆ 2 ದೆವ್ವನೂ ಮಲ್ಕೊಬಿಡುತ್ತೆ. ಆಗೇನಾಗುತ್ತೆ ಅಂದರೆ ಮಲಗಿದ ತಕ್ಷಣ ಈ ಒಂದು ದೆವ್ವ ಗೊತ್ತಾಗುತ್ತಲ್ವ, ನಾನು ಫಸ್ಟ್ ಟೈಮ್ ಫೇಲ್ಯೂರ್ ಆಗೋಗಿದ್ದೀನಿ ಒಬ್ಬ ಮನುಷ್ಯನ ಸಾಯಿಸೋದ್ರಲ್ಲಿ ಅಂತ ಹೇಳಿ ನಾಸ್ಕಡ ದೆವ್ವಗೆ ತುಂಬ ಬೇಜಾರಾಗೋಗುತ್ತೆ. ಸೊ ನಾಸ್ಕಡ ದೆವ್ವ ಏನು ಮಾಡುತ್ತೆ ಅಂದರೆ ಮಧ್ಯರಾತ್ರಿಯಲ್ಲಿ ಆ ಒಂದು ದೆವ್ವ ಏನು ಮಾಡುತ್ತೆ ಅಂದರೆ ಈ ಒಂದು ನರೇಟರ್ ದೆವ್ವ ಇರುತ್ತಲ್ಲ ಅದರ ಹೆಸರನ್ನ ಕರೆಯುತ್ತೆ. ಇದೇ ಫಾರ್ ದಿ ಫಸ್ಟ್ ಟೈಮು ಈ ಒಂದು ದೆವ್ವದ ಹೆಸರು ಮೆನ್ಷನ್ ಮಾಡಿದ್ದಾರೆ. ಏನು ಅಂದರೆ ಸುಧನ್ಯ ಅಂತ ಹೇಳಿ ಆ ಒಂದು ದೆವ್ವದ ಹೆಸರು ಆಗಿರುತ್ತೆ, ಓಕೆನಾ. ಸೊ ಆ ಒಂದು ಹೆಸರನ್ನು ಕರೆದುಬಿಟ್ಟು ಸುಧನ್ಯ ಬಾಯಿಲಿ ಅಂದ್ಬಿಟ್ಟು ಅವ್ರು ಹೇಳ್ತಾರೆ ಏನು ಅಂದರೆ ಫಸ್ಟ್ ಟೈಮ್ ನಾನು ಈ ಥರ ಮನುಷ್ಯನ ಸಾಯಿಸೋಕ್ಕಾಗದೆ ಹೋಗ್ತಿರೋದು ಅಂತ ಹೇಳಿ ಆ ದೆವ್ವ ಅಲ್ಲಿಂದ ಹೋಗುತ್ತೆ. ಹೋದ್ಮೇಲೆ ಈ ಒಂದು ನರೇಟರ್ ದೆವ್ವ ಅಂದರೆ ಸುಧನ್ಯ ದೆವ್ವಗೆ ಹೇಗೆ ಅನಿಸ್ತಿರುತ್ತೆ ಅಂದರೆ ಯೂಶ್ವಲಿ ದೆವ್ವಗಳು ಮಲಗಲ್ಲ, ಓಕೆನಾ. ಬಟ್ ಈ ಪೌಡರ್ ಸ್ಮೆಲ್ಗೆ ಈ ದೆವ್ವಕ್ಕೆ ಯಾವ ರೇಂಜಿಗೆ ನಿದ್ದೆ ಬರುತ್ತೆ ಅಂದರೆ ಆ ರೇಂಜಿಗೆ ನಿದ್ದೆ ಬರುತ್ತೆ. ಈ ಒಂದು ದೆವ್ವ ಹೋಗ್ತಿದ್ದಂಗೆ ಈ ದೆವ್ವಕ್ಕೆ ತುಂಬ ಅಂದರೆ ತುಂಬ ನಿದ್ದೆ ಸ್ಟಾರ್ಟ್ ಆಗೋಗುತ್ತೆ. ಹೇಗೆ ಅಂದರೆ ಅದಕ್ಕೆ ಒಂದು ಸ್ವಲ್ಪನೂ ಕೂಡ ಆಗ್ತಿರಲ್ಲ, ಅಷ್ಟು ನಿದ್ದೆ ಸ್ಟಾರ್ಟ್ ಆಗೋಗಿರುತ್ತೆ. ಸೊ ನರೇಟರ್ ದೆವ್ವಗೆ ತುಂಬ ಅಂದರೆ ತುಂಬ ನಿದ್ದೆ ಬಂದುಬಿಟ್ಟು ನರೇಟರ್ ದೆವ್ವ ಏನು ಮಾಡುತ್ತೆ ಅಂದರೆ ಅದು ರೂಮ್ಗೆ ಹೋಗಿ ಮಲ್ಕೊಳ್ಳುತ್ತೆ, ಓಕೆನಾ. ಮಲಗದ ಮೇಲೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಮಾರ್ನಿಂಗ್ ಅಂದರೆ ಮಲಗಿ ನೆಕ್ಸ್ಟ್ ಡೇ ಏನಿರುತ್ತೆ ಆ ಒಂದು ಡೇ ಅಲ್ಲಿ ಸಡನ್ನಾಗಿ ಆ ನರೇಟರ್ ದೆವ್ವನ ನಾರಾಯಣ್ ಶರ್ಮಾ ಅವರು ಬಂದು ಎದ್ದೊಳಿಸ್ತಾರೆ. ಅಂದರೆ ಇವಾಗ ನಮ್ಗೇನು ಕನ್ಫ್ಯೂಸ್ ಆಗುತ್ತೆ ಅಂದರೆ ನಾರಾಯಣ್ ಶರ್ಮಾ ಮನುಷ್ಯ ಅಲ್ವಾ, ಅವ್ರು ಹೇಗೆ ಬಂದು ದೆವ್ವನ ಎಬ್ಬಿಸೋಕ್ಕಾಗುತ್ತೆ ಅನ್ನೋದಲ್ವ ಕನ್ಫ್ಯೂಷನು. ಬಟ್ ನೋಡಿ ಇಲ್ಲಿ ಹೇಗಿದೆ ಟ್ವಿಸ್ಟು ಅಂದರೆ ನಾರಾಯಣ್ ಶರ್ಮಾನು ಕೂಡ ದೆವ್ವ ಆಗೋಗಿರ್ತಾರೆ. ಹೇಗೆ ಅಂದರೆ ನಾರಾಯಣ್ ಶರ್ಮಾ ಅವ್ರು ಏನು ಮಾಡ್ತಾರೆ ಅಂದರೆ ಅವರಿಗೆ ಟೀ ಬೇಕು ಅಂತ ಹೇಳಿ ಅನ್ನಿಸ್ತಿರುತ್ತೆ. ಈ ದೆವ್ವ ಎಲ್ಲ ಮಲ್ಕೊಂಡ್ಮೇಲೆ ಈ ಒಂದು ನಾರಾಯಣ್ ಶರ್ಮಾಗೆ ಟೀ ಬೇಕು ಅಂತ ಹೇಳಿ ಫೀಲ್ ಆಗ್ತಿರುತ್ತೆ. ಬಟ್ ಆ ಟೀ ಕುಡಿಬೇಕು ಅಂದ್ಕೊಂಡ್ರೆ ಆಲ್ರೆಡಿ ಸರ್ವೆಂಟ್ ಮಲ್ಕೊಬಿಟ್ಟಿರ್ತಾರಲ್ವ. ಸೊ ಆ ನಾರಾಯಣ್ ಶರ್ಮಾ ಅವ್ರು ಏನು ಮಾಡ್ತಾರೆ ಅಂದರೆ ಅವರೇ ಅಡುಗೆ ಮನೆಗೆ ಹೋಗ್ತಾರೆ, ಟೀ ಮಾಡಬೇಕು. ಟೀ ಕಾಯಿಸ್ತಿರ್ಬೇಕಾದ್ರೆ ಏನಾಗುತ್ತೆ ಅಂದರೆ ಅವ್ರಿಗೂ ಕೂಡ ಸ್ಟವ್ ಅನ್ನೋದು ಬ್ಲಾಸ್ಟ್ ಆಗಿ ಸತ್ತೋಗ್ತಾರೆ. ಬೆಳಗ್ಗೆ ಅಷ್ಟರಲ್ಲಿ ಆಲ್ರೆಡಿ ನಾರಾಯಣ್ ಶರ್ಮಾನು ಕೂಡ ದೆವ್ವ ಆಗೋಗಿರ್ತಾರೆ. ಸೊ ಇಲ್ಲಿ ನರೇಟರ್ ದೆವ್ವಕ್ಕೆ ಒಂದು ಕಂಪನಿ ಅನ್ನೋದು ಸಿಗ್ದಂಗೆ ಆಗುತ್ತೆ. ಯಾಕೆ ಅಂದರೆ ಇವನ್ ನಾರಾಯಣ್ ಶರ್ಮಾ ಅವರು ಕೂಡ ನರೇಟರ್ ಹೇಗೆ ಸತ್ತರೋ ಅದೇ ರೀತಿ ನಾರಾಯಣ್ ಶರ್ಮಾ ಅವರು ಸಾಯ್ತಾರೆ. ಹೇಗೆ ಅಂದರೆ ಫೈರ್ ಆಕ್ಸಿಡೆಂಟಿಂದ ಅದು ಕೂಡ ಸ್ಟವ್ ಬರ್ನ್ ಆಗಿ ಸ್ಟವ್ ಬ್ಲಾಸ್ಟ್ ಆಗಿ ಇವರು ಸತ್ತೋಗ್ತಾರೆ. ಸೊ ಇವ್ರಿಗೊಂದು ಕಂಪ್ನಿ ಅನ್ನೋದು ಸಿಗುತ್ತೆ. ಆ್ಯಂಡ್ ಇವ್ರಿಗೆ ಲೋನ್ಲಿನೆಸ್ ಏನಿತ್ತೋ ಅದು ಈ ಒಂದು ನಾರಾಯಣ್ ಶರ್ಮಾದಿಂದ ಸ್ವಲ್ಪ ವಾನಿಷ್ ಆಗೋಗುತ್ತೆ. ಇಲ್ಲಿ ಇಷ್ಟೇ ಒಂದು ಲೆಸನ್ ಆಗಿದೆ. ಸೊ ಫೈನಲಿ ಆ್ಯಂಡ್ ಕನ್ಕ್ಲೂಷನ್ ಏನು ಅಂದರೆ ಈ ಒಂದು ನಾರಾಯಣ್ ಶರ್ಮಾ ಏನು ದೆವ್ವಗಳಿಗೆ ಚಾಲೆಂಜ್ ಹಾಕಿರ್ತಾರೋ ಅವರು ಕೂಡ ಪಾಪ ದೆವ್ವ ಆಗೇ ಹೋಗ್ತಾರೆ ಆ ಒಂದು ಮನೇಲಿ. ಸೊ ಇಲ್ಲಿಗೆ ಒಂದು ಸ್ಟೋರಿ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಲೆಸನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.